ಹಿಂದುಳಿದ ವರ್ಗದವರು ನೀನು ಖಂಡಿಸ್ತೀವಿ ಅಂತ ಹೇಳಕ್ ಬಯಸ್ತೀನಿ. ನಿನಗೆ ಅದ್ರ ಕುರ್ಚಿ ಇಲ್ಲಾರಂಗಂತ ಮಾಡ್ತಾರ ಹುಕ್ಕೇರಿ ಜನ ಅಂತ ಹೇಳಕ್ ಬಯಸ್ತೀನಿ. ನೀವೊಂದು ಜಾತಿಗೆ ಸೀಮಿತವಾಗಿ ನಮ್ಮ ಇತಿಹಾಸ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅವ್ರ ಒಂಚೂರು ಇತಿಹಾಸದ ಬಗ್ಗೆ ತೆಗೆದು ನೋಡಬೇಕು. ಯಾವ ರೀತಿ ಈ ಸಮಾಜ, ಯಾವ ರೀತಿ ಈ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಕೊಟ್ಟಿರ್ತಕ್ಕಂಥ ಸಮಾಜ ಅಂತಕ್ಕಂಥದ್ದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ತಮ್ಮ ಒಂದು ಅಧಿಕಾರದ ಮದ ಅಹಂಕಾರದಿಂದ ಎಲ್ಲೋ ಒಂದು ಕಟ್ಟಿ ಕೂತ್ಕೊಂಡು ಅವಾಚ್ಯ ಶಬ್ದಗಳಿಂದ ನಿಂದಿರ್ತಕ್ಕಂಥದ್ದನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬ ದಲಿತ ಸಮುದಾಯನೂ ಕೂಡ ಇದನ್ನು ಖಂಡಿಸ್ತಾ ಇದ್ದೇವೆ. ನಾವು ಇವತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇವೆ. ಆ ನಾಲಾಯಕ ಕತ್ತಿನನ್ನ ಬಂಧಿಸಿ ಅವನು ಕೂಡಲೇ ಕರ್ನಾಟಕದಿಂದ ಗಡಿಪಾರು ಮಾಡಬೇಕು. ಅವನು ಕರ್ನಾಟಕದಿಂದ ಗಡಿಪಾರು ಮಾಡಬೇಕು. ಮಾಡದೆ ಹೋದ್ರೆ ನಾವು ಮತ್ತೆ ಸರ್ಕಾರದ ವಿರುದ್ಧನೇ ನಾವು ಹೋರಾಟ ಮಾಡ್ಲಿಕ್ಕೂ ನಾವು ತಯಾರಿದ್ದೇವೆ. ಯಾಕೆ ಹೇಳ್ತಾ ಇದ್ದೇವೆ ಅಂದ್ರೆ, ಇಂಥ ನಾಲಾಯಕರ ಮಟ್ಟ ಹಾಕದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಜ್ವಾಲೆಯಾಗಿ ಇವರು ಹುಡ್ತಾ ಇದ್ದಾರೆ. ಅಂತ ಒಂದು ವ್ಯವಸ್ಥೆ ಇವತ್ತು ದೇಶದಲ್ಲಿ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗೆ ಶೂ ಅನ್ನ ಹೆಸರು ಇವತ್ತು ಅನೇಕ ರೀತಿಯ ಇವತ್ತು ಕುತಂತ್ರಿಗಳನ್ನ ಇವತ್ತಿನ ಸಂಘ ಸಂಸ್ಥೆಗಳು ಮತ್ತು ಇವತ್ತಿನ ಏನು ಇವು ಸಂಘ ಪರಿವಾರಗಳು ಮಾಡ್ತಾ ಇದ್ದಾವೆ. ಅದಕ್ಕಾಗಿ ನಾವೆಲ್ಲ ಸಮುದಾಯದವರು ಒಕ್ಕಟ್ಟಿನಿಂದ ಹೋರಾಟವನ್ನ ಮಾಡಿದಾಗ ಮಾತ್ರ ಇಂಥ ಕುತಂತ್ರಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಆಗ್ತಾ ಇದೆ. ಅದಕ್ಕಾಗಿ ಮುಂದಿನ ದಿನ ಈ ರಮೇಶ್ ಕತ್ತಿಯನ್ನು ನಾಲಾಯಕ ಯಾವಾಗಲೂ ಒಂದು ದೊಡ್ಡ ಸಮುದಾಯ ನಾವು ಒಳ್ಳಾಗ ರುದ್ರಾಕ್ಷಿ ಹಾಕ್ಯಾನ, ಕಿವಿಯಾಗೂ ಹಾಕ್ಯಾನ, ಕೈಯಾಗೂ ಕಟ್ಕೊಂಡ, ತಲೆಗೆ ವಿಭೂತಿ ಹಚ್ತಾನ 3 ಹೊತ್ತು. ಅವನ ಬಾಯಲ್ಲಿ ಇಂಥ ಹೊಲಸು ಶಬ್ದವನ್ನು ಹೆಂಗರ ಬಂತು. ಒಂದೇಳೆ ನೀ ಮಾತಾಡಿದ್ದು ನಾವು ಮಾತಾಡಿದೇವಪ್ಪ ಅಂತಂದ್ರೆ ನಿಮಗೆ ನಮಗೇನು ವ್ಯತ್ಯಾಸ ಉಳಿಯಂಗಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಇದೆ, ಆ ಸಂವಿಧಾನ ಪ್ರಕಾರ ಅವರಿಗೆ ಕಾನೂನು ಕ್ರಮ ಜರುಗಿಸ್ಬೇಕಂತೇಳಿ ಮನವಿ ಆಗ್ರಹ ಮಾಡ್ತೀವಿ. ವಿಜಯಪುರ ಜಿಲ್ಲೆ ವಿಜಯಪುರ ಮನವಿ ಪತ್ರ ಮಾನ್ಯ ತಹಸೀಲ್ದಾರರು, ತಹಸೀಲ್ದಾರ್ ಕಾರ್ಯಾಲಯ ಮಧ್ಯಬಾಳಿಯವರ ಮುಖಾಂತರ ವಿಷಯ ರಮೇಶ ತಂದೆ ವಿಶ್ವನಾಥ್ ಕತ್ತಿ ಸಾಕಿನ ದಲ್ಲರ್ ಬಾಗೇವಾಡಿ ತಾಲೂಕು ಹುಕ್ಕೇರಿ ಜಿಲ್ಲಾ ಬೆಳಗಾವಿ ಈತನ ಮೇಲೆ ದಲಿತ ದೌರ್ಜನ್ಯ ತಡೆಯುವ ಕಾನೂನಿನ ನಡಿ